ಬಿಸಿಲು. ಬಿಸಿಲು ಅಂದ್ರೆ ಏನು ಗೊತ್ತಾ? ಎಲ್ಲರೂ ನೋಡಿರಿ, ಬಿಸಿಲು ನೋಡಿರಿ. ಬಿಸಿಲು ಎಲ್ಲೇ ತೋರ್ಸ್ರಿ ನೋಡೋಣ. ಹಾಂ, ಹೊರಗಡೆ ಇದೆ, ಇಲ್ಲಿ ಕಿಟಕಿಯಿಂದ ಒಳಗಡೆ ಬರ್ತಾ ಇದೆ. ಇದು ಬಿಸಿಲು, ಹೌದಾ? ಬಿಸಿಲು ಎಲ್ಲಿಂದ ಬರ್ತದೆ? ಹೊರಗಡೆಯಿಂದ. ಈ ಕೋಣೆ ಒಳಗಡೆಗೆ ಹೊರಗಡೆಯಿಂದ ಬಿಸಿಲು ಬರುತ್ತೆ. ಅಲ್ಲಿ ಗ್ರೌಂಡ್ನಾಗೆಲ್ಲ ಬಿಸಿಲು ಬಿದ್ದದಲ್ಲ, ಅದು ಎಲ್ಲಿಂದ ಬರ್ತದೆ? ಅದು ಮ್ಯಾಲಿಂದ ಬರ್ತದೆ. ಅದು ಎಲ್ಲಿಂದ ಬರ್ತದೆ? ಮ್ಯಾಲಿಂದ ಬರ್ತದೆ. ಮ್ಯಾಲಿಂದ ಎಲ್ಲಿಂದ ಬರ್ತದೆ? ಯಾರಿಂದ ಬರ್ತದೆ? ಸೂರ್ಯನಿಂದ ಬರ್ತದೆ, ಹೌದಾ? ಬಿಸಿಲು ಸೂರ್ಯನಿಂದ ಬರ್ತದೆ. ಬರೀ ಬಿಸಿಲೊಂದೇ ಬರುತ್ತಾ? ಏನು ಬರ್ತದೆ? ಹಾಂ, ಬಿಸಿಲಿನ ಜೊತೆಗೆ ಬೆಳಕು ಬರ್ತದೆ. ಆಮೇಲೆ ರಾತ್ರಿ ಹೊತ್ತು ಬಿಸಿಲು ಇರುತ್ತಾ? ಇರಲ್ಲ. ಯಾಕಿರಲ್ಲ? ಬಿಸಿಲು ಯಾಕಿರಲ್ಲ? ಬಿಸಿಲು ಯಾಕಿರಲ್ಲ? ರಾತ್ರಿ ಬಿಸಿಲು ಯಾಕಿರಲ್ಲ? ರಾತ್ರಿ ಏನಿರಲ್ಲ ಲೇ. ಹಾಂ, ರಾತ್ರಿ ಸೂರ್ಯ ಇರಲ್ಲ, ಅದಕ್ಕೆ ರಾತ್ರಿ ಬಿಸಿಲು ಬರಲ್ಲ. ಬೆಳಕು ಕೂಡ ಬರಲ್ಲ. ಬೆಳಕು ಬರುತ್ತಾ? ಬರಲ್ಲ. ಮತ್ತು ನಾವು ರಾತ್ರಿ ಅಡ್ಡಾಡ್ತೀವಲ್ಲಪ್ಪ, ರಾತ್ರಿ ಅಡ್ಡಾಡ್ತೀವಿ ಹೊರಗಡೆ, ಮನೆ ಒಳಗಡೆ ಲೈಟ್ ಹಾಕಿರ್ತೀವಿ. ಅಕಸ್ಮಾತ್ ಮನೆ ಹೊರಗಡೆ ಕೂಡ ಕೆಲವು ಬೀದಿ ದೀಪಗಳು ಇರ್ತವೆ. ಬೀದಿ ದೀಪಗಳು ಇಲ್ಲ ಅಂದರೂ ಸಹಿತ, ಕರೆಂಟ್ ಹೋದಾಗಲೂ ಸಹಿತ ನಾವು ರೋಡ್ನಾಗ ಹೊರಗಡೆ ಅಡ್ಡಾಡ್ತೀವಿ. ಕಣ್ಣಿಗೆ ವಸ್ತುಗಳು ಕಾಣ್ತವೆ, ಸ್ಪಷ್ಟವಾಗಿ ಕಾಣ್ತವ. ಹಗಲು ಹೊತ್ತಿನಲ್ಲಿ ನಮಗೆ ರೋಡಿನಲ್ಲಿ, ಮನೆಯಲ್ಲಿ ವಸ್ತುಗಳು ಹೇಗೆ ಕಾಣ್ತಾವೋ ಅದೇ ರೀತಿಯಾಗಿ ಯಾರ ಹತ್ರ ಜೀವನ. ನನ್ನ ಮಾತು ಕೇಳಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ನಾನು ಹೇಳೋದು ಕೇಳ್ಬೇಕು. ನಾನೇನು ಸುಮ್ಮನೆ ಮಾತಾಡಕತ್ತೀನಿ, ನೀವು ಮಾತಾಡಬೇಡ್ರಪ್ಪ, ನನ್ನ ಮಾತು ಕೇಳ್ರಿ ಅಂತ ಹೇಳಕತ್ತೀನಿ ಅಷ್ಟೇ. ನೀವು ಮಾತಾಡಬೇಡ್ರಿ, ನನ್ನ ಮಾತು ಕೇಳ್ರಿ ಅಂತ ಹೇಳಕತ್ತೀನಿ. ಮಾತಾಡಕತ್ತೀನಿ ಇಲ್ಲ ನಾನು ಏನು ಬೇರೆ ಮಾಡಕತ್ತೀನಿ ಏನು? ಮತ್ತು ನೀವು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ನೀವು ಮಾತಾಡೋ ಬಂದಾಗ ನಾವು ಕೇಳ್ತಿರ್ತೀವಿ, ನಾವು ಮಾತಾಡೋ ಬಂದಾಗ ನೀವು ಕೇಳ್ಬೇಕು. ರಾತ್ರಿ ಹೊತ್ತು ಕರೆಂಟ್ ಇಲ್ಲದೇ ಇದ್ದಾಗ ನಾವು ಹೊರಗಡೆ ಬಂದರೆ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣ್ತವೆ. ನಮ್ಮ ಮನೆ ದಾರಿ ನಮ್ಗೆ ಗೊತ್ತಾಗುತ್ತಿಲ್ಲ? ಗೊತ್ತಾಗುತ್ತಾ? ಹಾಂ. ಮತ್ತು ಅವಾಗ ಬೆಳಕಿರ್ತದೆ. ಇಷ್ಟು ಬೆಳಕಿರುತ್ತಾ? ಇಷ್ಟು ಬೆಳಕಿರ್ತದಾ? ಇಷ್ಟು ಬೆಳಕಿರಲ್ಲ. ಇದಕ್ಕಿಂತಲೂ ಭಾಳ ಕಡಿಮೆ ಬೆಳಕಿರುತ್ತದೆ. ಅಷ್ಟು ಭಾಳ ಕಡಿಮೆ ಬೆಳಕು ಕೂಡ ಎಲ್ಲಿಂದ ಬರ್ತದೆ ನಮಗೆ? ರಾತ್ರಿ ಹೊತ್ತು ಬೆಳಕು ಎಲ್ಲಿಂದ ಬರ್ತದೆ? ಚಂದ್ರ. ರಾತ್ರಿ ಹೊತ್ತು ಬೆಳಕು ಚಂದ್ರನಿಂದ ಬರ್ತದೆ. ಆಮೇಲೆ ನೀವು ರಾತ್ರಿ ಹೊತ್ತು ನಿಮ್ಮ ಮುಖ ಕುತ್ತಿಗೆ ಮೇಲೆತ್ತಿ ನೋಡ್ರಿ, ಅಲ್ಲಿ ಏನೇನು ಕಾಣ್ತಾವೆ ನಿಮಗೆ? ಚುಕ್ಕೆಗಳು ಅಂತಾರೆ. ಚುಕ್ಕೆಗಳಲ್ಲ, ನಕ್ಷತ್ರಗಳು ಅಂತ ಹೇಳ್ಬೇಕು. ಏನಂತ ಹೇಳ್ಬೇಕು? ಹಾಂ. ರಾತ್ರಿ ಹೊತ್ತು ನಮಗೆ ಬೆಳಕು ಯಾವುದರಿಂದ ಬರ್ತದೆ? ಚಂದ್ರನಿಂದ ಅಲ್ಪ ಮಟ್ಟಿಗೆ, ಭಾಳ ಕಡಿಮೆ ಮಟ್ಟಿಗೆ ಚುಕ್ಕೆಗಳಿಂದ. ಅದು ಬರೋದಿಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಇಲ್ಲ. ಆಮೇಲೆ ನೀವು ಎರಡು ಶಬ್ದಗಳನ್ನು ಕೇಳಿರೆ, ಅಮಾವಾಸ್ಯೆ ಕೇಳಿರೆ ಯಾರಾದರೂ ಶಬ್ದ? ಅಮಾವಾಸ್ಯೆ, ಕೆಲವು ಮಂದಿ ಗುಡಿಗೆ ಹೋಗ್ತಿರ್ತಾರೆ, ಅಮಾವಾಸ್ಯೆ ಐತಿ ನಮ್ಮ ಮಂದಿಯವ್ರಿಗೆ ಹೋಗ್ಬೇಕಂತ ಓದ್ತಿರ್ತಾರೆ. ಅಮಾವಾಸ್ಯೆ ಶಬ್ದ ಕೇಳಿರೆ? ಇವತ್ತು ಹುಣ್ಣಿಮೆ ಅದ, ಹೋಳಿಗೆ ಮಾಡ್ಬೇಕು, ಹಬ್ಬ ಮಾಡ್ಬೇಕಂತಿರ್ತಾರೆ, ಕೇಳಿರೆ? ಹುಣ್ಣಿಮೆ ಅಮಾವಾಸ್ಯೆ ಅಂದ್ರೆ ಏನು ಕೇಳಿರೆ? ಹಾಂ, ಹುಣ್ಣಿಮೆ ಅಮಾವಾಸ್ಯೆ ಕೇಳಿರಿ. ಹುಣ್ಣಿಮೆ ದಿನ ಯಾವಾಗಾದ್ರೂ ಹೊರಗೆ ಬಂದಿರೇ? ನೀವು ಹೊರಗೆ ಬಂದಿರೇ? ನೀವು ದಿನಾಲು ಚಂದ್ರನ ನೋಡ್ತಾ ಇರ್ರಿ, ದಿನಾಲು ಚಂದ್ರನನ್ನು ನೋಡ್ತಾ ಇರ್ರಿ ಇವತ್ತಿನಿಂದ. ಹಾಂ, ನೆನಪು ಮಾಡ್ಕೊಂಡು ನೋಡ್ರಿ. ಏನಪ್ಪ ನೆನಪು ಮಾಡ್ಕೊಂಡು ಆಕಾಶದಲ್ಲಿ ಚಂದ್ರನ ನೋಡ್ತಾ ಇರ್ರಿ ನೀವು. ಹಾಂ, ಆ ಚಂದ್ರ ಏನಾಗುತ್ತೆ, ಕೆಲವು ದಿನ ಇಲ್ಲದಾಳ ಚಂದ್ರ ನೋಡ್ತಾ ಹೋಗ್ರಿ, ನೀವು ವ್ಯತ್ಯಾಸನ ಗಮನಿಸ್ರಿ. ಒಂದು ದಿನ ಒಂದು ಟೈಮ್ನಾಗ ಏನಾಗುತ್ತೆ, ಚಂದ್ರ ನಮ್ಮ ಕಣ್ಣಿಗೆ ಚಿಕ್ಕದಾಗಿ ಕಂಡಿರ್ತದೆ. 1-2 ದಿನ 3 ದಿನ ಬಿಟ್ಟು ನೋಡಿದರೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತದೆ. ಮತ್ತೊಂದು 3 ದಿನ ಬಿಟ್ಟು ನೋಡಿದರೆ ಇನ್ನೂ ದೊಡ್ಡದಾಗಿ ಕಾಣುತ್ತದೆ. ಕೊನೆಗೆ ಒಂದು ದಿನ ಆಕಾಶದಲ್ಲಿ ಚಂದ್ರ ಪೂರ್ತಿ ರೌಂಡಾಗಿ ಕಾಣುತ್ತದೆ, ಒಂದು ರೊಟ್ಟಿಯಂತೆ ಕಾಣುತ್ತದೆ.
ರೌಂಡಾಗಿರ್ತದೆ, ದೋಸೆಯಂತೆ ರೊಟ್ಟಿಯಂತೆ ನಾವು ಊಟ ಮಾಡೋ ಪ್ಲೇಟಿನಂತೆ ರೌಂಡಾಗಿ ದೊಡ್ಡದಾಗಿ ಕಾಣುತ್ತದೆ, ಪೂರ್ಣವಾಗಿ ಕಾಣುತ್ತದೆ. ಅವತ್ತಿನ ದಿವಸ ನಿಮ್ಮ ಮನೆಗೆ ಯಾರು ದೊಡ್ಡವರಿದ್ದರೆ, ಇವತ್ತು ಚಂದ್ರ ನಾನು ನೋಡಿದೆ ಮೇಲೆ, ಅದು ರೌಂಡಾಗಿ ಪೂರ್ತಿ ಕಾಣ್ತಾ ಇದೆ, ನಿನ್ನೆ ಮೊನ್ನೆ ಆಚೆ ಮೊನ್ನೆ ಹಂಗೆ ಕಂಡಿದ್ದಿಲ್ಲ, ಇವತ್ತು ಹಿಂಗೆ ಯಾಕೆ ಕಾಣ್ತಾ ಇದೆ, ಇವತ್ತು ಏನು ವಿಶೇಷ ಏನು ಅಂತ ಕೇಳಿ. ಅವ್ರ ಮನೆಗೆ ಏನಂತ ಹೇಳ್ತಾರೆ? ಮನೆ ನಿಕ್ಕೇರೋ ಏನಂತ ಹೇಳ್ತಾರೆ? ಇವತ್ತು ಹುಣ್ಣಿಮೆ ಇದೆ ಅಂತ ಹೇಳ್ತಾರೆ. ಅಂದರೆ ನಮಗೇನು ಗೊತ್ತಾಗುತ್ತೆ ಇವಾಗ? ಹುಣ್ಣಿಮೆಯ ದಿನ ಚಂದ್ರ ಪೂರ್ತಿಯಾಗಿ ಕಾಣುತ್ತದೆ. ನೀವು ಏನು ಮಾಡಿದ್ರೆ ಅರ್ಥ ಆಗಲ್ಲ, ನಾ ಸುಮ್ಮನೆ ಮಾತಾಡಕತ್ತೀನಿ, ನಾನೇನು ಪಾಠ ಹೇಳ್ತಾ ಇಲ್ಲ ನಿಮ್ಗೆ, ನನ್ನ ಮಾತು ಕೇಳ್ರಿ ಅಂತ ಹೇಳಿ. ನೀವು ವಿಷ್ಣು ಮುಂದೆ ಸರಿ ಮುಂದೆ ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಾತನೋ ನಿಮ್ಮ ಅಜ್ಜನೋ ನಿಮ್ಮ ಅಪ್ಪನೋ ಕೇಳ್ತೀರಿ. ನೀವು ಕೇಳಿದಾಗ ಇಷ್ಟು ಯಾಕೆ ಚಂದ್ರ ರೌಂಡ್ ಕಾಣ್ತಾ ಇದೆ, ಇವತ್ತೇನು ವಿಶೇಷ ಅಂತ ಕೇಳಿದ್ರೆ, ನಿಮ್ಮ ತಾತ ನಿಮ್ಮ ಅಜ್ಜಿ ಅಥವಾ ನಿಮ್ಮಪ್ಪ ನಿಮ್ಮಮ್ಮ ಏನು ಹೇಳ್ತಾರೆ? ಇವತ್ತು ಹುಣ್ಣಿಮೆ ಇದೆ, ಅದಕ್ಕೆ ಚಂದ್ರ ಇಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂತ ಹೇಳ್ತದೆ. ಆವಾಗ ನೀವು ಬೆಳಕನ್ನು ನೋಡಿ, ಬೆಳಕು ಒಂದು ದೊಡ್ಡ ಲೈಟ್ ಹಾಕಿದಷ್ಟು ಬೆಳಕು ಬಿದ್ದಿರ್ತದೆ ಇಲ್ಲ? ನೋಡಿರಿ ಯಾರಾದ್ರೂ ಬೆಳದಿಂಗಳನ್ನ? ಅದಕ್ಕೇನಂತಾರೆ? ಈಗ ಸೂರ್ಯನ ಬೆಳಕಿಗೆ ನಾವು ಏನಂತ ಕರಿತೇವೆ? ಬಿಸಿಲು ಅಂತ ಕರಿತೇವೆ. ಈಗ ಚಂದ್ರನ ಬೆಳಕಿದೆ, ಚಂದ್ರನ ಬೆಳಕು. ಚಂದ್ರನ ಬೆಳಕಿಗೆ ಏನಂತಾರಪ್ಪ? ಬೆಳದಿಂಗಳು. ಅದಕ್ಕೊಂದು ಹೆಸರಿದೆ. ಸೂರ್ಯನ ಬೆಳಕಿಗೆ, ಸೂರ್ಯನ ಕಿರಣಗಳಿಗೆ ಬಿಸಿಲು ಅಂತ ಹೆಸರು ಇದೆಯಲ್ಲ, ಚಂದ್ರನ ಬೆಳಕಿಗೆ ಏನಂತಿದೆ? ಬೆಳದಿಂಗಳು ಅಂತಿದೆ. ಬೆಳದಿಂಗಳು ದಿನಾಲು ಇರುತ್ತಾ? ದಿನಾಲು ಇರಲ್ಲ. ಬೆಳದಿಂಗಳು ದಿನಾಲು ಇರಲ್ಲ. ಅದು ಏನಾಗುತ್ತೆ? ಕೆಲವು ದಿನ ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ನೋಡಿ ನೀವು, ಕಡಿಮೆ ಆಗ್ತಾ ಹೋಗಿ ಒಂದು ದಿನ ಆಕಾಶದಲ್ಲಿ ಚಂದ್ರ ನಿಮಗೆ ಕಾಣುವುದೇ ಇಲ್ಲ. ಚಂದ್ರ ಕಾಣೋದೇ ಇಲ್ಲ. ಅವಾಗ ನಿಮ್ಮ ಮನೆಗೆ ದೊಡ್ಡವ್ರನ್ನ ಕೇಳ್ರಿ, ಚಂದ್ರ ಕಾಣಲಾರ್ದ ದಿವಸ ನಿಮ್ಮ ಮನೆಗೆ ದೊಡ್ಡವ್ರನ್ನ ಕೇಳ್ರಿ, ಏನಪ್ಪ ಇವತ್ತು ನಾನು ಮ್ಯಾಲ ಗೋಣೆತ್ತಿ ನೋಡ್ತಾ ಇದ್ದೇನೆ, ಚಂದ್ರ ಕಾಣ್ತಾ ಇಲ್ಲ, ನಿನ್ನೆ ಒಂದು ಈಟು ಕಾಣ್ತಾ ಇತ್ತು, ಇವತ್ತು ಅದು ಕಾಣ್ತಾ ಇಲ್ಲ ಅಂತ ಕೇಳ್ರಿ. ಅವಾಗ ನಿಮ್ಮ ಮನೆಗೆ ಏನಂತಾರೆ? ಏನು ಹೇಳ್ತಾರೆ ಅವಾಗ? ಏನು ಹೇಳ್ತಾರೆ? ಇವತ್ತು ಚಂದ್ರ ಕಾಣ್ತಾ ಇಲ್ಲ. ಕೇಳ್ಬೇಕು, ನನ್ನ ಮಾತು ಕೇಳ್ಬೇಕು, ನಿಮಗೋಸ್ಕರ ಮಾತಾಡಕತ್ತೀನಿ ನಾನು. ದುರ್ಗಾ ಪ್ರಸಾದ, ನೀನು ಏನೋ ಮಾಡ್ತಾ ಇದ್ರೆ ನಾನು ವೇಸ್ಟ್, ಸುಮ್ಮನೆ ಎದ್ದೋಗ್ಬಿಡ್ಬೇಕು ನಾನು. ಅಲ್ಲಲ್ಲಿ ನನ್ನ ಮಾತು ಇಂಟ್ರೆಸ್ಟ್ ಬಂದು ಯಾರು ಶಿವರಾಜ್ ಕುಮಾರ್ ಮಾತಾಡ್ಬೇಕನ? ದರ್ಶನ ಬಂದು ಮಾತಾಡ್ಬೇಕು ನಿಮ್ಮ ಮುಂದೆ. ನಾನು ಮಾತಾಡಿದ್ರೆ ನಡೆಯಂಗಿಲ್ಲ? ದರ್ಶನ ಬಂದು ಹೇಳ್ಬೇಕಾ ಏನು ನಿಮಗೆ? ಯಾರು ಶಿವರಾಜ್ ಕುಮಾರ್ ಹೇಳ್ಬೇಕಾ? ಏನು ಪುನೀತ್ ಹೇಳ್ಬೇಕಾ? ಕೇಳ್ರಲ್ಲಿ, ಸುಮ್ಮನೆ ಕೇಳೋಕ್ಕೆ ಏನಾಗಿದೆ ನಿಮಗೆ? ನಾನು ತೊದಲು ಮಾತಾಡ್ತೀನಿ, ಏನಪ್ಪ ನಾನು ಕನ್ನಡ ಅಲ್ಲ ಇದು ನಾನು ಮಾತಾಡೋದು, ನಾನು ತಮಿಳೇ ಮಾತಾಡಕತ್ತೀನಿ. ಏನು ಸರ್ ನೀವು ತಮಿಳೇ ಮಾತಾಡಕತ್ತೀರಿ, ನಮ್ಗೆ ಅರ್ಥ ಆಗೋಲ್ತಂತೀರಿ? ನೋಡಿ, ಆಕಾಶದಲ್ಲಿ ಚಂದ್ರ ಕಾಣದೇ ಇರತಕ್ಕಂಥ ದಿನ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಗೆ ಕೇಳ್ರಿ, ಏನಿವತ್ತು ಆಕಾಶದಲ್ಲಿ ಚಂದ್ರ ಕಾಣ್ತಾ ಇಲ್ಲ, ಮೊನ್ನೆ ಕಂಡಿತ್ತು, ನಿನ್ನೆ ಒಂಚೂರು ಕಂಡಿತ್ತು, ನಾನು ನೋಡ್ತಾ ಇದ್ದೀನಿ, ಮೊನ್ನೆಯಿಂದ ಅವತ್ತಲಿಂದ ನೋಡಕತ್ತೀನಿ ನಾನು, ಒಂದು 10 ದಿವಸ 12 ದಿವಸ ಆಯಿತು, ಇವತ್ತು ಆಕಾಶದಲ್ಲಿ ಚಂದ್ರ ಕಾಣ್ತಾ ಇಲ್ಲ, ಏನು ವಿಶೇಷ ಇವತ್ತು ಅಂತ ಕೇಳ್ರಿ. ಏನು ಹೇಳ್ತಾರೆ ಅವರು? ಏನು ಹೇಳ್ತಾರೆ? ಅವತ್ತು ಚಂದ್ರ ಪೂರ್ಣ ಕಂಡ ದಿವಸ ಇವತ್ತು ಹುಣ್ಣಿಮೆ ಅಂತ ಹೇಳಿದ್ರಿ ನಿಮಗೆ. ಇವತ್ತೇನು ಹೇಳ್ತಾರೆ? ಚಂದ್ರ ಕಾಣಲಾರ್ದ ದಿವಸ ಅಮಾವಾಸ್ಯೆ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಅಮಾವಾಸ್ಯೆ. ನಾವು ನಿತ್ಯ ಪಂಚಾಂಗ ಪಠಣ ಓದ್ತೀವಿಲ್ಲಪ್ಪ, ದಿನಾಲು ಪಂಚಾಂಗ ಪಠಣ ಓದು ಒಂದು ಬರ್ತದಿಲ್ಲ? ಹುಣ್ಣಿಮೆ ಅಮಾವಾಸ್ಯೆ ಅಂತ ಓದ್ತಾರಿಲ್ಲ? ಅಮಾವಾಸ್ಯೆ ಅಂದ್ರೇನು? ಅಮಾವಾಸ್ಯೆಯ ದಿನ ಚಂದ್ರ ಒಟ್ಟು ಕಾಣೋದೇ ಇಲ್ಲ. ಎಂದು ಚಂದ್ರ ಕಾಣುವುದೇ ಇಲ್ಲವೋ ಅವತ್ತಿನ ದಿವಸಕ್ಕೆ ನಾವೇನಂತ ಕರಿತೀವಿ? ಅಮಾವಾಸ್ಯೆ ಅಂತಂತೇಳಿ ಕರಿತೇವೆ. ನೋಡಿ, ಪೂರ್ಣ ಚಂದ್ರ ಕಂಡ ದಿನ ಹುಣ್ಣಿಮೆ. ಚಂದ್ರ ಕಾಣೋದೇ ಇಲ್ಲ ಅಂತಂತಂದ್ರೆ ಹೇಳ್ರಿ. ಪೂರ್ಣ ಚಂದ್ರ ಕಂಡ ದಿನ ಅರ್ಥ ಮಾಡಿ ಹೇಳಿ, ಸುಮ್ಮನೆ ಬಾಯಿ ತೆಗಿಬೇಡ್ರಿ, ನನ್ನ ಮಾತು ಕಿವಾಗ ಕೇಳ್ರಿ. ಪೂರ್ಣವಾಗಿ ಚಂದ್ರ ಕಂಡಂಥ ದಿನವನ್ನು ಏನಂತ ಕರಿತೇವೆ? ಹುಣ್ಣಿಮೆ ಅಂತ ಕರಿತೀವಿ. ಒಟ್ಟ ಚಂದ್ರ ಇವತ್ತ ಕಾಣಲೇ ಇಲ್ಲ. ಚಂದ್ರ ಪೂರ್ತಿ ಕಂಡಾಗ ಏನಾಗುತ್ತೆ? ಹುಣ್ಣಿಮೆ ಬೆಳದಿಂಗಳು ಜಗ್ಗಿ ಭಾಳ ಬೆಳಕು ಬಿದ್ದಿರ್ತದೆ.
ನಮಗೆ ಅವತ್ತು ಕರೆಂಟ್ ಹೋದರೂ ಕೂಡ ಸಮಸ್ಯೆ ಆಗಲ್ಲ. ಹೊರಗಡೆ ರಾತ್ರಿ ನಾವು ಹೊರಗಡೆ ಅಕಸ್ಮಾತ್ ಹೊರಗಡೆ ಬಂದಿದ್ದರೆ ಕರೆಂಟ್ ಹೋದರೂ ಕೂಡ ನಮಗೆ ಸಮಸ್ಯೆ ಆಗಲ್ಲ. ಯಾಕೆ? ಬೆಳದಿಂಗಳಿರ್ತದೆ, ಚಂದ್ರ ಬೆಳಕಿರ್ತದೆ. ಬೆಳದಿಂಗಳಂತೀವಲ್ಲ ಭಾಳ, ನೀವು ಅವಾಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ನೋಡ್ಬೇಕು ನೀವು, ಭಾಳ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅಂತಹ ಒಂದು ದಿನ, ಬೆಳದಿಂಗಳು ಬಿದ್ದಂತಹ ಒಂದು ದಿನ ಏನು ಮಾಡಿದರು? ಪುಟ್ಟು ಮತ್ತು ಅವನ ತಂಗಿ, ಯಾರ್ಯಾರು ಹೇಳಿ? ಪುಟ್ಟು ಮತ್ತು ಅವನ ತಂಗಿ. ರಾತ್ರಿ 8 ಗಂಟೆ ಆಗಿತ್ತು. ಅವರಮ್ಮ ಒಳಗಡೆ ಫುಲ್ ಕೆಲಸ ಮಾಡ್ತಾಯಿದ್ಲು. ಏನೋ ಎಲ್ಲರಿಗೆ ಊಟ ಬೇಕಲ್ಲ, ಅಡುಗೆ ಮಾಡ್ತಾಯಿದ್ಲು. ಅವರಮ್ಮ ಫುಲ್ ಬ್ಯುಸಿ ಇದ್ಲು, ಟೈಮ್ ಇದ್ದಿಲ್ಲ ಅವರಮ್ಮಗ. ಇವ್ರೇನು ಮಾಡಿ ಇಬ್ಬರು ಹೊರಗಡೆ ಬಂದರು. ಹೊರಗಡೆ ಎಲ್ಲಿಗೆ ಬಂದರು? ಸೀದವರು ಬಾವಿ ಹತ್ರ ಬಂದರು. ಎಲ್ಲಿ ಬಂದರು? ಹಾಂ, ಅವರು ವರಂಡದಾಗ ಅವ್ರ ಕಂಪೌಂಡ್ನಾಗ ಒಂದು ಬಾವಿ ಇತ್ತು ಅವ್ರ ಮನೆಯದು. ಬಾವಿ ಅಂದರೆ ಭಾಳ ಜನ ಬಾವಿ ಯಾರು ನೋಡ್ರಿ ಕೈ ಎತ್ತರಿ? ಬಾವಿಯನ್ನು ನೋಡಿದವ್ರು ಕೈ ಎತ್ತಿ. ಇಷ್ಟು ಜನ ಬಾವಿ ನೋಡ್ರಿ. ಇವರ ಬಾವಿ ಅದಾವ? ಇವರು ಬಾವಿಗಳಿದಾವ? ಇಲ್ಲ. ನೀವು ಯಾವ ಬೇರೆ ಬೇರೆ ಊರ ನೋಡ್ರಿ. ನಮ್ಮೂರ ಇಲ್ಲಿ ಉದ್ಬಳದಾಗ ಬಾವಿ ಇಲ್ಲ. ಇಲ್ಲ. ಬಾವಿ ಹೆಂಗಿರುತ್ತೆ ಆಮೇಲೆ ಕೇಳ್ತೀನಿ, ಹೇಳ್ರಿ ಯಾರಾದ್ರು ನೋಡಿದವರು. ಕೈ ಬಿಡ್ರಿ ಇವಾಗ. ಬಾವಿ ಎಲ್ಲಿ? ಇವರು ಬಾವಿ ಅದಾವ? ಇವರು ಬಾವಿನೇ ಇಲ್ಲ. ಬೇರೆ ಊರು ನೋಡಿರ್ತಾರ ಅವ್ರು. ಇಲ್ಲಿ ಯಾವ ಊರು ನೋಡ್ರಿ ಕೇಳೋಣ ಆಮೇಲೆ. ನೋಡಿ, ಅವರಿಬ್ರು ಏನು ಮಾಡಿದ್ರು? ಪುಟ್ಟು ಮತ್ತು ಅವನ ತಂಗಿ ಹೊರಗಡೆಗೆ ಬಂದರು. ಎಲ್ಲಿ ಬಂದರು ಅವರು? ಬಾವಿ ಹತ್ರ ಬಂದರು. ಸುಮ್ಮನೆ ಕೂಡ್ಲಾರ್ದು ಏನು ಮಾಡಿದ್ರು? ಬಾವ್ಯಾಗ ಬಗ್ಗೆ ನೋಡಿದರು, ಇಣಿಕೆ ನೋಡಿದರು. ಏನು ಮಾಡಿದ್ರಪ್ಪ? ವಿಷ್ಣು ಎದ್ರಾಗ ಇಣಿಕೆ ನೋಡಿದ್ರು ಅವರು? ಬಾವ್ಯಾಗ. ಬಾವ್ಯಾಗ ಇಣಿಕೆ ನೋಡಿದಾಗ ಅವ್ರಿಗೇನು ಕಾಣಿಸ್ತೆ ಅಲ್ಲಿ? ಬಾವಿ ನೀರಿನಾಗ, ಬಾವ್ಯಾಗ ನೀರು ಇರ್ತಾವಿಲ್ಲ? ಹಾಂ, ಆ ಬಾವಿ ನೀರಿನಲ್ಲಿ ಅವ್ರಿಗೇನು ಕಾಣಿಸ್ತು? ಹಾಂ, ಚಂದ್ರ ಕಾಣಿಸ್ತು ಬಾವ್ಯಾಗ. ಮ್ಯಾಲೆ ಇರ್ಬೇಕಲ್ಲ ಚಂದ್ರ, ಮ್ಯಾಲೆ ಇರ್ಬೇಕಿಲ್ಲ? ಚಂದ್ರ ಮ್ಯಾಲೆ ಇರ್ತದಿಲ್ಲಪ್ಪ. ಮತ್ತು ಬಾವ್ಯಾಗ ಕಂಡಿತಲ್ಲ, ಬಾವ್ಯಾಗ ಕಂಡಿತಿಲ್ಲ ಚಂದ್ರ. ಅವರಿಗೆ ಹೆಂಗೆ ಕಾಣಿಸ್ತು? ಮತ್ತೆ ಮ್ಯಾಲಿದ್ದಂಥ ಚಂದ್ರ ಇವರಿಗೆ ಬಾವಿಯ ನೀರಲ್ಲಿ ಕಾಣಿಸ್ತು. ಹೋಗ್ರಿ ನೀವು ಮತ್ತೆ ಎಲ್ಲ ನೋಡ್ರಿ, ಎಲ್ಲ ಇರ್ತದೆ ನೋಡ್ರಿ. ಆಮೇಲೆ ಒಂದು ಕೇಳು, ಬೀಗ ತೆಗೀರಿ. ಹಾಂ, ನೋಡಿ, ನಾನು ಹೇಳ ಅರ್ಥ ಆಗುತ್ತಿಲ್ಲಪ್ಪ. ಚಂದ್ರ ಮೇಲೆ ಇರ್ಬೇಕಲ್ಲಪ್ಪ, ಬಾವ್ಯಾಗ ಹೆಂಗೆ ಬಂದ? ಹೆಂಗೆ ಬಂದ ಬಾವ್ಯಾಗ? ಏನಾಯಿತು? ಮೇಲೆ ಇರ್ತಕ್ಕಂಥ ಚಂದ್ರ ನೀರಿನಲ್ಲಿ ಪ್ರತಿಫಲಿಸುತ್ತದೆ, ನೀರಿನಲ್ಲಿ ಕಾಣ್ತದೆ. ಅದಕ್ಕೆ ಪ್ರತಿಬಿಂಬ ಅಂತಾರೆ. ಮ್ಯಾಲಿದ್ದದ್ದು ಕಂಡೆ ಕಾಣುತ್ತೆ. ನಮ್ಮ ಮುಖ ಕಂಡೆ ಕಾಣುತ್ತದಿಲ್ಲ? ನಮ್ಮ ಮುಖ ಕಂಡೆ ಕಾಣುತ್ತದಿಲ್ಲಪ್ಪ. ಆ ಕಂಡೆ ಕಾಣುತ್ತಲ್ಲ, ಅದಕ್ಕೆ ನಾವೇನಂತೀವಿ? ಪ್ರತಿಬಿಂಬ ಅಂತಾರೆ. ಕಂಡೆ ಕಾಣೋದೇನಂತಾರೆ? ಬಿಂಬ, ಪ್ರತಿಬಿಂಬ. ಬಿಂಬ ಅಂದರೆ ನನ್ನ ಮುಖ. ಬಿಂಬ ಮಾತಾಡಬಾರ್ದು. ಬಿಂಬ ಅಂದರೆ ನನ್ನ ಮುಖ. ನನ್ನ ಮುಖ ಕನ್ನಡಿಗಿರ್ತದಲ್ಲ, ಕನ್ನಡಿಗಿರ್ತಕ್ಕಂಥ ನನ್ನ ಮುಖ ಏನು? ಪ್ರತಿಬಿಂಬ. ಅದರಂತೆ ಏನಾಯಿತು? ಚಂದ್ರ ಅವನಿಗೆ ಕಂಡ, ಪುಟ್ಟಿಗೆ. ಅವನೇನು ಯೋಚನೆ ಮಾಡಿದ? ಪುಟ್ಟು ಏನು ಯೋಚನೆ ಮಾಡಿದ? ಅಯ್ಯೋ, ಚಂದ್ರ ಬಾವ್ಯಾಗ ಬಿದ್ದು ಬಿಟ್ಟಾನ. ಅರ್ಥ ಕೇಳ್ತಿರಿಲ್ಲಪ್ಪ? ಬಿಟ್ಬಿಡ್ಲೆ ನಾನು ಹೇಳೋದು. ನಿಮ್ಗೆ ಏನು ಹೇಳ್ಬೇಕು ಮತ್ತೆ? ಪುಟ್ಟು ಏನು ಯೋಚನೆ ಮಾಡಿದ? ಅವನಿಗೆ ಬಿಂಬ ಪ್ರತಿಬಿಂಬ ಇದೇನು ಗೊತ್ತಿಲ್ಲ. ಬಿಂಬ ಅಂದ್ರೇನು, ಪ್ರತಿಬಿಂಬ ಅಂದ್ರೇನು ಗೊತ್ತಿಲ್ಲ. ಬಗ್ಗೆ ನೋಡಿದಾಗ ನೀರಿನಲ್ಲಿ ಚಂದ್ರ ಕಂಡ. ಇವನೇನು ತಿಳ್ಕೊಂಡ? ಅಯ್ಯೋ, ಚಂದ್ರ ನೀರಾಗಿ ಬಿದ್ದು ಬಿಟ್ಟಾನ ಅಂತ ತಿಳ್ಕೊಂಡ. ಹೇಗಾದ್ರೂ ಮಾಡಿ ಮ್ಯಾಲೆ ಎತ್ತಬೇಕಲ್ಲ, ಚಂದ್ರ ಮ್ಯಾಲೆ ಇರ್ಬೇಕು, ನೀರಾಗ ಕೆಳಗೆ ಬಿದ್ದುಬಿಟ್ಟದ, ಮ್ಯಾಲೆ ಎತ್ತಮ್ಮ ಅಂತ ಯೋಚನೆ ಮಾಡಿದ. ಅದಕ್ಕೇನು ಮಾಡಿದವನು? ಒಂದು ದೊಡ್ಡ ಹಗ್ಗ ತೊಗೊಂಬಂದ. ಹಗ್ಗದ ತುದಿಗೆ ಏನು ಮಾಡಿದ? ಒಂದು ತುದಿಗೆ ಕೊಕ್ಕೆ ಅಂತ ಇರ್ತದೆ, ಹಿಂಗಿರ್ತದೆ. ಹೆಂಗೆ? ಹಾಂ, ಮುಳ್ಳು ಇರ್ತದೆ. ಹಿಂಗಿರ್ತದೆ ಕೊಕ್ಕೆ ಹಿಂಗಿರ್ತದೆ. ಅದನ್ನು ಕಟ್ಟಿದ. ಅದನ್ನ ಕಟ್ಟಿ ನೀರಾಗಿ ಬಿಟ್ಟ. ಅವನೇನು ಯೋಚನೆ ಮಾಡಿದ? ಈಗ ನಾನು ಹಗ್ಗ ಬಿಟ್ಟರೆ ಈ ಕೊಕ್ಕೆ ಹಿಂಗೆ ಮುಳ್ಳದವಲ್ಲ, ಚೂಪದವಲ್ಲ, ಇದಕ್ಕೆ ಚಂದ್ರ ಸಿಗೇ ಬಿಡ್ತಾನ, ಸಿಗುತ್ತೆ, ಅದಕ್ಕೆ ಮೇಲೆ ಎಳ್ಕೊಂಬಿಡಮ್ಮ ಅಂತಂದ. ಬಿಟ್ಟ. ಆಮೇಲೆ ಏನು ಮಾಡಿದ? ಅವರ ತಂಗಿಯನ್ನು ದೂರದಲ್ಲಿ ಹಗ್ಗ ನಿಂದ್ರಿಸಿದ. ಹಿಡ್ಕೊಂಡು ನಿಂದ್ರ ಹಗ್ಗ ಅಂತಂತೇಳಿ ಅವನು ನೀರಾಗ ಬಿಟ್ಟ. ಅದು ಹಿಂಗೆ ಕೊಕ್ಕೆ ಬಿಟ್ಟಿರ್ತಾರಲ್ಲ ನೀರಾಗ, ಬಾವಿ ಬಿಟ್ಟಿದ್ದ. ಅದೇನಾಯಿತು?
ಎಲ್ಲೋ ಹೋಗಿ ಒಂದು ಕಡೆಗೆ ಬಾವ್ಯಾಗ ಆ ಬಾವಿ ಒಳಗಡೆ ಕಲ್ಲು ಇರ್ತಾವಲ್ಲ ಕಟ್ಟಿರ್ತಾವೆ, ಒಳಗಡೆ ಕಟ್ಟಿರ್ತಾರೆ, ಇದು ಮಾಡಿರ್ತಾರೆ. ಆ ಕಲ್ಲಿಗೆ ಹೋಗಿ ಇವನು ಕೊಕ್ಕೆ ಸಿಗೆ ಬಿದ್ದುಬಿಡ್ತಿ. ಅವನೇನು ಮಾಡಿದ, ಎಳೆದು ನೋಡಿದ, ಓ ಗಟ್ಟಿಯಾಗ್ಯದ ಅಂದರೆ ಚಂದ್ರ ಇದಕ್ಕೆ ಏನಾಗ್ಯಾನ, ಇದಕ್ಕೆ ಚಂದ್ರ ತಗಲಕ್ಕೊಂಡದ, ಸಿಕ್ಕಿ ಬಿದ್ದದ ಅಂತ ಯೋಚನೆ ಮಾಡಿದ. ಯೋಚನೆ ಮಾಡಿ ಏನು ಮಾಡಿದ, ನಾನೀಗ ಜೋರಾಗಿ ಹೇಳಿದ್ರೆ ಚಂದ್ರ ಮೇಲೆ ಬಂದ್ಬಿಡ್ತಾನಂದ. ಜೋರಾಗಿ ಹೇಳಿದ್ರೆ ಚಂದ್ರ ಸಿಗಿ ಬಿದ್ದುಬಿಟ್ಟದ, ಇದಕ್ಕೆ ಜೋರಾಗಿ ಎಳೆದ್ಬಿಟ್ರೆ ಇವಾಗ ಚಂದ್ರ ಮೇಲೆ ಬರುತ್ತಂತ ಯೋಚನೆ ಮಾಡಿದ. ಜೋರಾಗಿ ಎಳೆದ್ಬಿಟ್ಟ. ಜೋರಾಗಿ ಎಳೆದಾಗ ಏನಾಯಿತು, ಅದು ಚಂದ್ರ ಸಿಕ್ಕಿ ಬಿದ್ದಿದ್ದಿಲ್ಲ, ಚಂದ್ರ ಸಿಕ್ಕಿ ಬೀಳಲ್ಲ, ಅದು ಕಲ್ಲಿ ಸಿಗಿ ಬಿದ್ದಿತ್ತು. ಇವನು ಜೋರಾಗಿ ಎಳೆದ. ಆ ಜೋರಾಗಿ ಎಳೆದಾಗ ಏನಾಗ್ಬಿಡ್ತು, ಹಗ್ಗ ಕಟ್ಟಾಗ್ಬಿಡ್ತು. ಹಗ್ಗ ಏನಾಯಿತು, ಕಟ್ಟಾಯಿತು. ಹಗ್ಗ ಕಟ್ಟಾದಾಗ ಏನಾಗ್ಬಿಡ್ತು ತುಂಡು. ಈಗ ನಿಮ್ಗೆ ಗೊತ್ತದ, ಈಗ ಇಬ್ಬರು ಏನು ಮಾಡ್ರಿ, ಕೈಯಾಗ ಒಂದು ಟವೆಲ್ಲೋ ಬಟ್ಟೆನೋ ಹಗ್ಗನ ಹಿಡ್ಕೊಂಡಿರ್ತೀರಿ ಇಬ್ಬರು. ಒಂದು ತುದಿ ಒಬ್ಬನು, ಇನ್ನೊಂದು ತುದಿ ಒಬ್ಬನು ಜಗತ್ತಿರ್ತೀರಿ. ಕೇಳಿಲಿ, ನನ್ನ ಮಾತು ಕೇಳ್ಬೇಕಲ್ಲೇ. ಕೈಯಾಗ ಒಂದು ಟವೆಲ್ ಹಿಡ್ಕೊಳ್ರಿ. ಯಾರ್ಯಾರು, ಅವನು ತರುಣ, ಇವನು ವಿಷ್ಣು. ಇಬ್ಬರು ಒಂದು ಟವೆಲ್ ಹಿಡ್ಕೊಂಡ್ರಿ. ಈಗ ಕೈಯಾಗ ಒಂದು ತುದಿ ತರುಣ ಕೈಯಾಗದ, ಇನ್ನೊಂದು ತುದಿ ವಿಷ್ಣು ಕೈಯಾಗದ. ಇಬ್ಬರು ಜಗ್ಗತ್ತಾರ. ಅವಾಗ ಅಕಸ್ಮಾತಾಗಿ ಏನಾಗ್ಬಿಡ್ತದೆ, ಏನಾಗುತ್ತೆ, ಈ ವಿಷ್ಣುನ ಕೈಯಾಗಿದ್ದಂಥ ಟವೆಲ್ಲು ಪುಷಿಗೆ ಬಿಡ್ತದೆ. ಪುಷಿಗಳಿಗೆ ಅವಾಗ ತರುಣ ಏನಾಗ್ಬಿಡ್ತಾನ, ಏನಾಗ್ತಾನೆ ತರುಣ, ಏನಾಗ್ತಾನ, ರಪ್ಪ ಅಂತ ಕೆಳಗೆ ಬಿಡ್ತಾನೆ. ಉಲ್ಟಾ ಕಣ್ಣು ಹಿಂಗೆ ತಲೆ ಮೇಲಾಗತ್ತ, ಹೌದಿಲ್ಲ, ಪೆಟ್ಟಾಗತ್ತ. ಬೆನ್ನಿಗೆ ತಲೆಗೆ ಅಲ್ಲಿ ಬಡ್ಕೊಂತಾನೆ, ಪೆಟ್ಟಾಗತ್ತ, ಬಿದ್ದ. ಅವಾಗ ಏನು ಕಾಣ್ತದೆ, ಮೇಲೆ ಕಾಣುತ್ತಾ, ಕೆಳಗೆ ಕಾಣುತ್ತ. ಅವಾಗ ಬಿದ್ದಾಗ ಮೇಲೆ ಕಾಣುತ್ತ. ಅದರಂತೆ ಏನಾಯ್ತು, ಇವನೇನು ಹಗ್ಗ ಕಟ್ಟಾಗ್ಬಿಡ್ತಲ್ಲ, ಹಗ್ಗ ಕಟ್ಟಾದಾಗ ಇವನು ಕೆಳಗೆ ಬಿದ್ದ, ಪುಟ್ಟು ಮ್ಯಾಲೆ ನೋಡ್ದ. ಚಂದ್ರ ಏನಾಯ್ತು, ಮ್ಯಾಲೆ ಕಂಡ ಅವನಿಗೆ. ಅವಾಗ ಅವನೇನು ಯೋಚನೆ ಮಾಡಿದ, ಅವನಿಗೆ ಖುಷಿ ಆಗ್ಬಿಡ್ತೆ ಅವನಿಗೆ. ಓ ಚಂದ್ರ ನಾನು ಏನು ಮಾಡ್ಬಿಟ್ಟೆ, ಮೇಲೆ ಕೆತ್ತಿಬಿಟ್ಟೆ. ನೋಡ ಚಂದ್ರ ಮೇಲೆ ಹೋಗ್ಬಿಟ್ಟು ತಂಗಿ ತೋರಿಸ್ತಾನೆ ಅವನು. ಚಂದ್ರ ಬಾವಿಗಿತ್ತಲ್ಲ, ನೋಡಿ ಚಂದ್ರ ನಾನು ಎಳೆದ್ಬಿಟ್ಟೆ, ಚಂದ್ರ ಮೇಲೆ ಹೋಗ್ಬಿಟ್ಟ ನೋಡಂತಂದ್ರೆ ಅವ್ರ ತಂಗಿ ತೋರಿಸಿದ. ಆಮೇಲೆ ಅವನಿಗೆ ಭಯ ಆಯಿತು. ಬಿದ್ದಿದ್ದು ಅಕಸ್ಮಾತ್ ಏನು ಅವ್ರ ಅಮ್ಮಗೆ ಗೊತ್ತಾದ್ರೆ ಬೈತಾಳಂತಂತೇಳಿ ಏನು ಮಾಡಿದವನು, ಓಡಿ ಹೌದಾ. ಅರ್ಥ ಆಯ್ತಾ? ಈ ಹಾಡು ಹಾಡ್ತಿರಲ್ಲ, ಈ ಹಾಡಿಂದ ಇಷ್ಟು ಅರ್ಥ ಇದೆ. ನೀವು ಸುಮ್ಮನೆ ಹಾಡ್ತೀರಿ, ಕೇಳಿದ್ರೆ ಒಬ್ಬರು ಹೇಳಿಲ್ಲ, ದಿನಾಲೂ ಹಾಡು ಹಾಡ್ತೀರಿ. ನೀಗೇನಾಯ್ತಪ್ಪ, ಅರ್ಥ ಆಯ್ತಾ ಇಲ್ಲಿ ಇವಾಗ? ಚಪ್ಪಾಳೆ ತಟ್ರಿ ಎಲ್ಲರೂ.